ಸರ್ ವಿಮರ್ಶಕರು ಜಾಸ್ತಿ ಆಗಿದ್ದಾರೆ ಈಗ. ಯಾವುದೋ ಏನೋ ಓದಿಲ್ಲ ಬರ್ದಿಲ್ಲ ಗೊತ್ತಿಲ್ಲ ಅಂದರೂ ಕೂಡ ಸಿನಿಮಾ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂತ ಅಂದರೂ ಕೂಡ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಾಡ್ಕೊಂಡು ಎಲ್ಲರೂ ಕೂಡ ಇವಾಗ ಯೂಟ್ಯೂಬ್ ಅಂತ ಅಥವಾ ಇನ್ನೊಂದು ಯಾವುದೋ ಅಂತ ಬಂದು ನಿಂತು ಬಿಡ್ತಾರೆ. ಸಿನಿಮಾ ಬಗ್ಗೆ ಅವ್ರಿಗೆ ಹೆಂಗೆ ಬೇಕು ಹಾಗೆ ಕಿರ್ಚಾಡಿ ಅರ್ಚಾಡಿ ವಿಮರ್ಶೆ ಕೊಡೋದ್ರ ಮೂಲಕ ಒಂಥರ ಇರಿಟೇಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಬರ್ತಾರೆ ಅಂದರೆ ನಮಗೂ ಕೂಡ ಥಿಯೇಟ್ರಿಗೆ ಹೋಗೋಕೆ ಹಿಂಸೆ ಆಗ್ಬಿಡೋದು, ಅಯ್ಯೋ ಅವ್ರ ಮಧ್ಯೆ ನಾವು ನಿಂತ್ಕೋಬೇಕಲ್ಲ ಅಂತ. ಸೊ ಇದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ? ತೊಂದರೆ ಖಂಡಿತ. ಬಿಕಾಸ್ ವಾಟ್ ನಾನು ಪ್ರತಿಯೊಬ್ಬರನ್ನು ಕೇಳೋದಷ್ಟೇ, ಯೂಟ್ಯೂಬರ್ ಆಗಲಿ, ಟಿ ವಿ ಆಗಲಿ, ಮತ್ತೊಬ್ರು ಯಾರೇ ಪತ್ರಿಕಾಗೋಷ್ಠಿಯವರು ಯಾರೇ ಇರಲಿ ಕೇಳೋದು ಒಂದೇ ನನ್ನ ಒಂದು ಮನವಿ ಏನಂದರೆ, ಮೊದಲು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಆಗ ಸಿನಿಮಾ ಏನಂದರೆ ವರ್ಡ್ ಆಫ್ ಮೌತ್ ಇದ್ದಿದ್ದು. ಅಂದರೆ ನಾನು ಸಿನಿಮಾ ನೋಡ್ಬಿಟ್ಟು ಅಕ್ಕ ಸಿನಿಮಾ ಚೆನ್ನಾಗಿದೆ ಅಂತ ಇವ್ರು ಹೋಗ್ತಿದ್ರು, ಅಥವಾ ನಾನು ನೋಡಬೇಕು ಈ ಸಿನಿಮಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ಈಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರ ಕೈಲೂ ಫೋನ್ ಇದೆ, ಪ್ರತಿಯೊಬ್ಬರ ಕೈಲೂ ಏನೋ ಎಲ್ಲವೂ ಏನು ಬೇಕಾ ಮಾಡ್ಬೋದು. ಅಂದರೆ ನಾವು ಇನ್ನೊಂದು ಹೆಂಗೆ ಗೊತ್ತಾ, ತುಂಬ ಶ್ರಮಪಟ್ಟು ಒಂದು ಸಿನಿಮಾ ಮಾಡಿರ್ತೀವಿ. ತುಂಬ ಅಂದರೆ ನನ್ನೊಬ್ಬರೇ ಇವರೊಬ್ಬರೇ ಅಂತ ಅಲ್ಲ, ಒಂದಷ್ಟು ಜನ 200-300 ಜನ ಕೆಲಸ ಮಾಡಿರ್ತಾರೆ, 500-300 ಜನ ಊಟ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿ. ಸೊ ಸಿನಿಮಾ ಬಂದಾಗ ನಾನು ಇಷ್ಟೇ ಎಲ್ಲರೂ ಬೇಡ್ಕೊಳೋದು ನಾನು, ಸಿನಿಮಾ ಚೆನ್ನಾಗಿ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಡೋದು. ಕೆಲವು ಸರಿ ನಾನು ಮಾಡಿದರೆ ಇಷ್ಟ ಆಗಲ್ಲ, ಅದಕ್ಕೂ ನಾವು ತೊಗೊಳ್ಳೇಬೇಕು. ಸೊ ಹಂಗಂತ ಏನು ಮಾಡ್ತೀನಿ, ನಂಗೆ ಒಂದೇ ಒಂದು ನಾನು ಅವ್ರು ಕೇಳ್ತಾರೆ ಬೇಡ್ಕೊಳೋದು ಏನಂದರೆ, ಚೆನ್ನಾಗಿಲ್ಲ ಅಂದರೆ ಏನೂ ಬರೀಕ್ಕೆ ಹೋಗ್ಬೇಡಿ, ಚೆನ್ನಾಗಿದ್ರೆ ಬರೀರಿ. ನಾನು ನೋಡಿದಂಗೆ ಮೇಡಮ್ ನೋಡಲ್ಲ, ಮೇಡಮ್ ನೋಡಿದಂಗೆ ನೀವು ನೋಡಲ್ಲ. ಈಗ ನನ್ನ ಟೇಸ್ಟ್, ಈಗ ನಾನು ಅದೇ ಹೇಳಿದೆ, ನನ್ನ ಟೇಸ್ಟ್ ನಿಮ್ದಿರಲ್ಲ, ನಿಮ್ಮ ಟೇಸ್ಟ್ ನಂದಿರಲ್ಲ, ಸೊ ಅಥವಾ ಇವ್ರದ್ದಿರಲ್ಲ. ಸೊ ಪ್ರತಿಯೊಬ್ಬರು ಒಂದಿರ್ತಾರೆ, ನನಗೆ ಬೇರೆ ಬಜೆ ಇಷ್ಟ ಆಗ್ಬೋದು ಅಥವಾ ಇನ್ನೊಂದು ಹಂಗಿರುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಅವ್ರ ಕೇಳ್ಕೊಳೋದೆ ಅಂದರೆ, ಯಾರು ಕೆಡ್ದಾಗ ಬರೆಯೋಕೆ ಹೋಗ್ಬೇಡಿ. ಯಾಕಂದರೆ ಒಂದು ಇನ್ನೊಂದು ಗೊತ್ತಾ, ನಮ್ಮ ಇಂಡಸ್ಟ್ರಿ ಹಿಂಗಾಗ್ತಿದೆ. ಇಂಡಸ್ಟ್ರಿ ಏನಂದರೆ ಇವತ್ತು ಎಲ್ಲವೂ ಹೇಳ್ದಂಗೆ ಎಲ್ಲವೂ ಕೈಯಲ್ಲೇ ಇದೆ. ನಾನು ನೋಡಿದ ತಕ್ಷಣ ಚೆನ್ನಾಗಿಲ್ಲ ಅಂತ ಬಂದ್ಬಿಟ್ಟ ಅಂದರೆ ಅಷ್ಟು ಜನ ಶ್ರಮ. ಒಂದ್ಸರಿ ಬಂದು ನೋಡಿ, ಒಂದ್ಸರಿ ಬಂದು ನೋಡ್ಬಿಟ್ಟು ನೀವು ಇಷ್ಟ ಆಗಿಲ್ಲ ಸುಮ್ಮನೆ ಆಗ್ಬಿಡಿ ನೀವು. ಯಾಕಂದ್ರೆ ನಾನು ಐ ಕ್ಯಾಂಟ್ ಸ್ಯಾಟಿಸ್ಫೈ ಎವ್ರಿ ಒನ್, ಖಂಡಿತ ಅಲ್ವಾ? ಸೊ ಅದೇ ನನ್ನ ಮನವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಸರ್ ನೀವು ನಿಜ ನಮಗೆ ಕಷ್ಟ ಆಗ್ತಿದೆ ಸರ್. ಅಲ್ಲ ಯೂಟ್ಯೂಬರ್ಸ್ ಈಗ ಎಲ್ಲರೂ ಮೊಬೈಲ್ ಇದ್ದವರಲ್ಲ. ಸೋಷಿಯಲ್ ಮೀಡಿಯಾದದ್ದು ಅದು ಒಂದು ಅಡ್ವಾಂಟೇಜ್ ಅಷ್ಟೇ, ಡಿಸ್ಅಡ್ವಾಂಟೇಜ್ ಅಷ್ಟೇ. ಏನಾದರೂ ವಿಷಯ ನನ್ನ ಜನಕ್ಕೆ ತಲುಪಿಸ್ಬೇಕು ಅಂದರೆ ನಾವು ಅವ್ರನ್ನೇ ಯೂಸ್ ಮಾಡ್ತೀವಿ, ಫಾಸ್ಟಾಗಿ ರೀಚ್ ಮಾಡೋದು. ಬಟ್ ಎಲ್ಲದರಲ್ಲೂ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವು ಯಾವುದೇ ವಿಷಯ ಆಗಲಿ, ಬರೀ ಸಿನಿಮಾ ರಿವ್ಯೂಸ್ ಅಂತ ಅಲ್ಲ. ಈಗ ಇತ್ತೀಚೆಗೆ ಸಪ್ತಮಿ ಅವರು ಏನು ಇದನ್ನು ಕೊಟ್ಟರು, ಯಾಕೆ ನೆಗೆಟಿವ್ ಸೈಡು ನೆಗೆಟಿವ್ ಇದನ್ನು ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಅನ್ನೋದನ್ನು ನನಗೆ ಅರ್ಥ ಆಗಲ್ಲ. ಅವರಲ್ಲಿ ಒಂದು ಮುಂಚೆ ಪೆನ್ ಇಸ್ ಮೈಟಿಯರ್ ದೆನ್ ದಿ ಸೋರ್ಡ್ ಅಂತ ಅನ್ನೋದು ನಾವು ಕೇಳಿದ್ವಿ. ಒಂದು ಪತ್ರಕರ್ತರದು ತುಂಬ ಹೈಯರ್ ಪೊಸಿಷನ್, ಅಂದರೆ ಹಿ ಕುಡ್ ಚೇಂಜ್ ದಿ ಸೊಸೈಟಿ ಅನ್ನೋದು ಒಂದಿದೆ. ಸೊ ಅದನ್ನು ಯಾರೇ ಆಗಿರಲಿ, ನಾನು ಎಲ್ಲರೂ ಅಂತಂತಿಲ್ಲ, ಕೆಲವರು ತುಂಬ ಪಾಸಿಟಿವ್ ಸೈಡಿಗೂ ಅಥವಾ ಆ್ಯಂಡ್ ಟ್ರೂತ್ ಕಡೆಗೆ ಯೂಸ್ ಮಾಡಿದ್ರೆ ಎವ್ರಿ ಯೂಟ್ಯೂಬರ್ ಅಥವಾ ಎವ್ರಿ ಕ್ಯಾನ್ ಬಿ ಅ ಗುಡ್. ಇದನ್ನು ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ದೆನ್ ಐ ಡೋಂಟ್ ಥಿಂಕ್ ಮಾಡಬೇಕು ಅಂತ. ನಿಮ್ಮ ಯಾವುದೋ ಒಂದು ನೆಗೆಟಿವ್, ಈ ಕ್ಲಿಕ್ ಬೆಡ್ಸ್ ಒಳಗೆ ಹೆಡ್ಲೈನ್ ಏನೋ ಇರುತ್ತೆ, ಒಳಗೆ ಏನೋ ಬೇರೆ ಇರುತ್ತೆ. ನಿಮ್ಗೇನಾಗುತ್ತೆ ಗೊತ್ತಾ, ಇವತ್ತು ಎಷ್ಟು ಫಾಸ್ಟ್ ವರ್ಲ್ಡಲ್ಲಿ ಅದು ನೋಡಿದ ತಕ್ಷಣ ನಾನೇ ಎಷ್ಟೊಂದು ಸತಿ ಡಿಸ್ಕಸ್ ಮಾಡಿರ್ತೀವಿ, ಇದೇನು ಹಂಗಂತೆ, ಒಳಗೆ ಏನೂ ಇರಲ್ಲ. ಆಯಿತಾ? ಯಾವುದಕ್ಕೆ ನೀವು ಅದು ಒಂದಿಂದ ನಿಮ್ಗೊಂದು XYZ ಅಮೌಂಟ್ ಬರ್ಬೋದು, ಅಲ್ಲೊಂದು ಮನೆ ಹೊಡೆದೋಗಿರುತ್ತೆ, ಅದೊಂದು ಮನೆ ಹೊಡೆದೋಗಿರುತ್ತೆ, ಸಂಬಂಧಗಳು ಹೊಡೆದೋಗಿರುತ್ತೆ. ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಪಾಸಿಟಿವ್ ಆಗಿ ಯೂಸ್ ಮಾಡಿ. ನಿಮ್ಗೆ ಕೊಟ್ಟಿರೋ, ನೀವು ಆ ಪ್ರೊಫೆಷನ್ ಬರಬೇಕು ಅಂದರೆ ತುಂಬ ಪವಿತ್ರವಾದದ್ದು. ಪ್ರೆಸ್ ಅಥವಾ ಪ್ರಿಂಟ್ ಜರ್ನಲಿಸ್ಟ್ ಅಂತ ಅನ್ನೋದನ್ನು ಮುಂಚೆ ಅವರೇ ಜನಕ್ಕೆ, ಈಗ ಯಾರದೇ ಆದರೂ ಗೇಟ್ ಕೀಪರ್ಸ್ಟು ಅಂದರೆ ಅವರೇ ಹೇಳೋದು ಜನಕ್ಕೆ. ಆ ಯೂಸ್ನ ತುಂಬ ಲೋನ್ ಮಾಡಿ ಜರ್ನಲಿಸಮ್ ಅಲ್ಲಿ ಮಾಸ್ಟರ್ಸ್ ಮಾಡಿ ಬಂದಿದ್ದೀವಿ. ಹೌದು, ಈಗ ಝೊಮ್ಯಾಟೊ ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು ನೀವು. ಯು ಕೆನಾಟ್ ಅದನ್ನು ಸಿಕ್ಕಿದ್ದು ಕೈಗೆ ಅಂತ ಅದನ್ನು ನೆಗೆಟಿವ್ ಆಗಿ ಅಥವಾ ನಿಮ್ಗೆ ಯಾವುದೋ ಒಂದು ಆಟಕ್ಕೆ ಯೂಸ್ ಮಾಡ್ಕೊಂಡು ಹೋದರೆ ಅದಕ್ಕೆ 100% ಅವರಿಂದ ಎಂಟೈರ್ ಪ್ರೊಫೆಷನ್